ಗಿದ್ಯೋನನು ಮಿದ್ಯಾನ್ಯರ ಮೇಲೆ ಯುದ್ಧವನ್ನು ಮಾಡಿ ಜಯ ಹೊಂದಿದ ನಂತರ ಅನೇಕ ಜನರು ಬಂದು ಅವನನ್ನು ಬಹಳವಾಗಿ ಹೊಗಳಿರಬಹುದು. ಆದರೆ ದೇವದೂತನು ಅವನನ್ನು ಸಂಧಿಸುವಾಗಲೇ ಹೇಳಿದನು, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಅಂದ್ರೆ ಯುದ್ಧವನ್ನೇ ಮಾಡಿಲ್ಲ, ಜಯವನ್ನೇ ಹೊಂದಿಲ್ಲ, ಆಗಲೇ ಪರಾಕ್ರಮಶಾಲಿಯೇ ಎಂಬುದಾಗಿ ದೇವರು ಅವನನ್ನು ಕರೆಯುತ್ತಾ ಇದ್ದಾರೆ. ಅಂದ್ರೆ ದೇವರೊಂದು ವಿಷಯವನ್ನು ಪ್ರಕಟಿಸುವಾಗಲೇ ಆ ವಿಷಯದ ನೆರವೇರುವಿಕೆಯ ನಂತರ ಅವರಿಗೆ ಸಿಗುವಂತ ಮಾನವನ್ನ, ಗೌರವವನ್ನ ಮುಂಚೆಯೇ ತಿಳಿಸಿ ಅದರಲ್ಲಿ ಸಂತೋಷ ಪಡುವಂತ ದೇವರು. ಆತನ ಸಂತೋಷವು ಪರಿಪೂರ್ಣಗೊಳ್ಳಬೇಕು ಅಂದರೆ ನಾವು ವಿಧೇಯರಾಗಿ ಜೀವಿಸಬೇಕು. ದೇವರು ಹೇಳಿದ್ದನ್ನು ಹಾಗೆ ನೆರವೇರಿಸುವುದಕ್ಕೆ ಸಮರ್ಪಿಸಬೇಕು. ದೇವರು ತನ್ನ ಕೃಪೆಯನ್ನು ಕೊಟ್ಟು, ಬಲವನ್ನು ಕೊಟ್ಟು, ತನ್ನ ಸಾಮರ್ಥ್ಯದಿಂದಲೇ ಆ ವಿಷಯಗಳನ್ನು ನೆರವೇರಿಸುತ್ತಾನೆ. ಕರ್ತನು ನಮಗೆ ಪ್ರಕಟಿಸಿದಂಥ ಸಕಲ ಕಾರ್ಯಗಳು ಪೂರ್ಣವಾಗಿ ಸ್ವಂತವಾಗುತ್ತದೆ. ಆತನ ನಾಮದ ಮಹಿಮೆಗೋಸ್ಕರ ಜೀವಿಸಬಹುದು.